ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಂದು ಕೂಡ ಧರ್ಮಸ್ಥಳದಲ್ಲಿ ಉತ್ಖನನ ನಡೆಸುವಂತ ಸಾಧ್ಯತೆ ದಟ್ಟವಾಗಿದೆ. ಪಾಯಿಂಟ್ ನಂಬರ್ 13 ಅಥವಾ ಹೊಸ ಜಾಗದಲ್ಲಿ ಶೋಧ ನಡೆಸಬಹುದಾದ ಸಾಧ್ಯತೆ ಇದೆ. ನೆನೆ ಕೂಡ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಯಿತು. ಆದರೂ ಕೂಡ ಯಾವುದೇ ಕುರುಹುಗಳು ಸಿಗಲಿಲ್ಲ. ಇವತ್ತು 13 ಅಥವಾ ಹೊಸ ಜಾಗದಲ್ಲಿ ಶೋಧ ನಡೆಸಬಹುದಾದ ಸಾಧ್ಯತೆ ಇದೆ. ಇನ್ನು ಶೋಧ ಕಾರ್ಯಾಚರಣೆ ನಿಲ್ಲಿಸುವುದಕ್ಕೆ ಯಾವುದೇ ಆದೇಶ ಇಲ್ಲಿವರೆಗೂ ಬಂದಿಲ್ಲ. ಹಾಗಾಗಿ ಎಸ್ಐಟಿ ಮುಖ್ಯಸ್ಥರು ಈವರೆಗೂ ಯಾವುದೇ ರೀತಿಯ ಆದೇಶವನ್ನ ನೀಡಿಲ್ಲ. ಇನ್ನು ಹಲವು ಸ್ಥಳಗಳನ್ನು ಗುರುತಿಸುವುದಾಗಿ ದೂರುದಾರ ಹೇಳಿದ್ದಾನೆ. ಹಲವು ಕಡೆ ಸ್ಥಳಗಳನ್ನು ತೋರಿಸ್ತೇನೆ ಅಂತ ಅನಾಮಿಕ ವ್ಯಕ್ತಿ ಹೇಳಿರುವುದರಿಂದಾಗಿ ಮಾಸ್ಕ್ ಮ್ಯಾನ್ ಡಿಮ್ಯಾಂಡ್ ಏನ್ ಮಾಡಿದ್ದಾನೆ, ಅದಕ್ಕೆ ಎಸ್ಐಟಿ ಅಸ್ತು ಅನ್ನತ್ತಾ. ಇವತ್ತು 15ನೇ ದಿನದ ಕಾರ್ಯಾಚರಣೆ ಇವತ್ತು ನಡೆಯುತ್ತೆ. ಉತ್ಖನನ ಕಾರ್ಯ ಇವತ್ತು ಬಹುತೇಕ ಉತ್ಖನನ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ ಉತ್ಖನನ ನಿಲ್ಲಿಸಬೇಕಾ ಅಥವಾ ಮುಂದುವರಿಸಬೇಕಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಜೊತೆಗೆ ದೂರುದಾರ ಇನ್ನೂ 30 ಹೆಚ್ಚು ಸ್ಥಳಗಳನ್ನು ತೋರಿಸೋದಾಗಿ ಆತರ ಹೇಳಿದ್ದಾನೆ. ಹಾಗಾಗಿ ಆತನ ಡಿಮ್ಯಾಂಡ್ಗೆ ಏನಾದರೂ ಎಸ್ಐಟಿ ಟೀಮ್ ಒಪ್ಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಧರ್ಮಸ್ಥಳದ ಶವಶೋಧದ ಕಾರ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇವತ್ತು ಏನೆಲ್ಲ ನಡೆಯಬಹುದು ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹಿಟಾಚಿ ಯಂತ್ರಗಳು ಅಗೆದು ಸುಸ್ತಾಗಿ ನಿಂತಿವೆ. ಮೊನ್ನೆ 18 ಅಡಿ, ನಿನ್ನೆ 32 ಅಡಿ. ಅಗದದ್ದೇ ಆಯ್ತು, ಬಗದದ್ದೇ ಆಯ್ತು, ತೋಡಿದ್ದೇ ಆಯ್ತು. ಆದ್ರೆ ಮೂಳೆಗಳ ಸುಳಿವೇ ಸಿಕ್ತಿಲ್ಲ. ಅಸ್ಥಿಪಂಜರಗಳ ಕುರುಹು ಕಾಣಿಸ್ತಿಲ್ಲ. ಮಾಸ್ಕ್ ಮ್ಯಾನ್ ಹೇಳಿದ ಕಡೆಯೆಲ್ಲ ಎಸ್ಐಟಿ ಅಧಿಕಾರಿಗಳು ಗುಂಡಿ ತೋಡಿಸ್ತಿದ್ದಾರೆ. ಆದ್ರೆ ಮಣ್ಣು ನೀರು ಬಿಟ್ರೆ ಬೇರೇನೂ ಸಿಕ್ತಿಲ್ಲ. 13ನೇ ಪಾಯಿಂಟ್ನಲ್ಲಿ 32 ಅಡಿ ಅಗೆದರೂ ಸಿಗಲಿಲ್ಲ ಮೂಳೆ. ಧರ್ಮಸ್ಥಳದ 13ನೇ ಪಾಯಿಂಟ್ ಇಡೀ ರಾಜ್ಯದ ಕುತೂಹಲ ಕೆರಳಿಸಿತು. ನೇತ್ರಾವತಿ ತೀರದಲ್ಲಿರೋ ಅದೇ ಸ್ಥಳದಲ್ಲಿ ಕಳೆದ 2 ದಿನಗಳಿಂದ ಶೋಧ ನಡೆಸಲಾಗ್ತಿದೆ. ಡ್ರೋನ್ ಮೌಂಟೆಡ್ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಬಳಸಿ ಶೋಧಿಸಿದ್ರೂ ಯಾವುದೇ ಕ್ಲೂ ಸಿಗಲಿಲ್ಲ. ಹೀಗಾಗಿ ಮೊನ್ನೆ 13ನೇ ಪಾಯಿಂಟ್ನಲ್ಲಿ 22 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಆಳಕ್ಕೆ ಗುಂಡಿ ತೋಡಲಾಗಿತ್ತು. ಅಲ್ಲೇನೂ ಸಿಕ್ಕಿರಲಿಲ್ಲ. ನಂತರ ಅದೇ ಪಾಯಿಂಟ್ನ ಉತ್ತರ ದಿಕ್ಕಿನತ್ತ ಕೈ ತೋರಿಸಿ ಅಲ್ಲಿ ಶವಗಳನ್ನ ಹೋತಿದ್ದಾಗಿ ಹೇಳಿದ್ದ. ಹೀಗಾಗಿ ನಿನ್ನೆ ಆ ಸ್ಥಳದಲ್ಲೂ ಎಸ್ಐಟಿ 32 ಅಡಿವರೆಗೂ ಅಗಿಸಿ ಶೋಧ ಕಾರ್ಯ ನಡೆಸಿತು. ಆದ್ರೆ ಅಲ್ಲೂ ಯಾವ ಕುರುಹು ಸಿಕ್ಕಿಲ್ಲ. ಇಲ್ಲಿ ನೋಡಬಹುದಾಗಿದೆ, ಇದು ಪಾಯಿಂಟ್ ನಂಬರ್ 13ರ ಇನ್ನೊಂದು ಭಾಗದ ಪಾಯಿಂಟ್. ಸೊ ಇಲ್ಲಿ ಏನು 18 ಅಡಿಗಳಷ್ಟು ಆಳ ತೆಗೆಯಲಾಯಿತು. 32 ಅಡಿ ಉದ್ದ ಮತ್ತೆ 12 ಅಡಿ ಅಗಲ ತೆಗೆದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ, ಕಳೆ ಬರಹ, ಮಾನವನ ಮೃತದೇಹದ ಮೂಳೆಗಳು, ತಲೆಬುರುಡೆ ಯಾವುದು ಕೂಡ ಪತ್ತೆಯಾಗಿಲ್ಲ. ಸೊ ಇಲ್ಲಿಗೆ 13ನೇ ನಂಬರ್ನ 2 ಭಾಗದಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನೋದು ಈಗ ಇಲ್ಲಿಗೆ ಗೊತ್ತಾಗಿರುವಂಥದ್ದು. 30 ಕಡೆ 300 ಶವ ಹೋತಿದ್ದೀನಿ ಎಂದ ಮಾಸ್ಕ್ ಮ್ಯಾನ್. 106 ಶವ ಹೋತಿದ್ದೀನಿ ಅಂತ ಈಗಾಗಲೇ 16 ಗುಂಡಿಯಾಗಿಸಿರೋ ಮಾಸ್ಕ್ ಮ್ಯಾನ್ ಇದೀಗ ಮತ್ತೊಂದು ಆರೋಪ ಮಾಡಿದ್ದಾನೆ. ನಾನು 30 ಕಡೆ 300ಕ್ಕೂ ಹೆಚ್ಚು ಶವ ಹೋತಿದ್ದೀನಿ. ಬಂಗ್ಲಗುಡ್ಡೆ, ಕಲ್ಲೇರಿ ಹಾಗೂ ರತ್ನಗಿರಿಯಲ್ಲಿ ಮತ್ತಷ್ಟು ಪಾಯಿಂಟ್ ಇವೆ. ಹೀಗಾಗಿ ಎಲ್ಲಾ ಕಡೆ ಜಿಪಿಆರ್ ಯಂತ್ರದ ಮೂಲಕ ಶೋಧ ಮಾಡಬೇಕು ಅಂತ ಎಸ್ಐಟಿಗೆ ಒತ್ತಾಯಿಸಿದ್ದಾನೆ. 16 ಜಾಗದ ಉತ್ಖನನದಲ್ಲಿ ಸಿಗದ ಮೂಳೆ ಮಾಸ್ಕ್ ಮ್ಯಾನ್ಗೆ ಮಂಪರು ಪರೀಕ್ಷೆ. ಇನ್ನು ಮಾಸ್ಕ್ ಮ್ಯಾನ್ ಹೇಳಿದಂತೆ ಎಸ್ಐಟಿ 16 ಜಾಗಗಳಲ್ಲಿ ಶೋಧ ನಡೆಸಿತು. ಆದ್ರೆ 6ನೇ ಗುಂಡಿಯಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದ್ರೆ 11A ಸ್ಥಳದಲ್ಲಿ ಭೂಮಿ ಮೇಲೆಯೇ ಅಸ್ಥಿಪಂಜರ ಪತ್ತೆಯಾಗಿತ್ತು. ಉಳಿದೆಲ್ಲಾ ಕಡೆ ಯಾವೊಂದು ಮೂಳೆನೂ ಸಿಕ್ಕಿಲ್ಲ. ಹೀಗಾಗಿ ಮಾಸ್ಕ್ ಮ್ಯಾನ್ಗೆ ಮಂಪರು ಪರೀಕ್ಷೆ ನಡೆಸಲು ಎಸ್ಐಟಿ ಚಿತ್ತ ಹರಿಸಿದೆ. ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಆಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಿದೆ. ಕೇಸ್ಗೆ ಮತ್ತಿಬ್ಬರು ದೂರುದಾರರ ಎಂಟ್ರಿ. ಮಾಸ್ಕ್ ಮ್ಯಾನ್ ಹೇಳಿದ 16 ಜಾಗಗಳಲ್ಲಿ ಅಗತ ಕಂಪ್ಲೀಟ್ ಆಗ್ತಿದ್ದಂತೆ ಇಂದು ಮತ್ತಿಬ್ಬರು ದೂರುದಾರರು ಎಸ್ಐಟಿ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. ಪುರಂದರ್ ಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋ ಇಬ್ಬರು ಎಸ್ಐಟಿ ಮುಂದೆ ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ. ನಾನು ಸುಮಾರು 2003ರಿಂದ 2010 ಒಳಗೆ ಆ ಸಮಯದಲ್ಲಿ ನಾನು ನೋಡಿದ್ದೀನಿ ಸರ್. ಅವಾಗ ಅಲ್ಲಿ ಕಸಗುಡಿಸೋರು ಒಂದು 3-4 ಫ್ಯಾಮಿಲಿ ಇದ್ರು ಸರ್. ಅದರಲ್ಲಿ ಈಗ ಭೀಮ್ ಅಂತ ಏನು ಹೇಳ್ತಾರೆ ಅವನ ಥರನೇ ಮೈಕಟ್ಟು ಇರುವಂಥ ವ್ಯಕ್ತಿಯನ್ನು ನಾನು ನೋಡಿದ್ದೀನಿ ಸರ್. ಇನ್ನೊಬ್ಬ ದೂರುದಾರ ತುಕಾರಾಮ್ ಕೂಡ 2009ರಲ್ಲಿ ಶವ ಹೋತಿರೋದನ್ನ ನಾನು ನೋಡಿದ್ದೀನಿ. ಆದ್ರೆ ನಾನ್ ನೋಡಿದ ಹೆಣ ಹೂಳ್ತಾ ಇದ್ದ ವ್ಯಕ್ತಿ ಬೇರೆ, ಈಗ ಬಂದಿರೋ ದೂರುದಾರ ಬೇರೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾವು ನೋಡಿದವರು ಬೇರೆ, ಇವನನ್ನು ನೋಡಿಲ್ಲ ನಾನು. ಇವನನ್ನು ನೋಡ್ಲಿಕ್ಕೆ ಅಂತ ನಾವು ಹೋಗಿಲ್ಲ. ಇಲ್ಲ, ನಾವು ನಮ್ಮಷ್ಟಿಗೆ ನಾವು ಕೆಲಸ ಹೋಗ್ತೀವಿ ಬರ್ತೀವಿ. ಬೇರೆಯವರು ಆಗ್ತಾ ಇದ್ರು, ತಗೊಂಡು ಬಂದು ಆಗ್ತಾ ಇದ್ರು, ಅವ್ರ ಪರಿಚಯ ಇಲ್ಲ ನನಗೆ. ಹೀಗೆ ಒಬ್ಬರ ಬಳಿಕ ಒಬ್ಬರು ಬಂದು ಶವ ಹೊತ್ತಿರೋ ಬಗ್ಗೆ ಕಂಪ್ಲೇಂಟ್ ನೀಡುತ್ತಿದ್ರೆ
ಇತ SIT ಅಧಿಕಾರಿಗಳು ಪಾಯಿಂಟ್ ನಂಬರ್ 1 ರಿಂದ 16ರವರೆಗಿನ ಎಲ್ಲಾ ಪ್ರಕ್ರಿಯೆಯ ಪೂರ್ಣ ವರದಿಯನ್ನ ತಯಾರು ಮಾಡ್ತಿದ್ದಾರೆ. ಅಶೋಕ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.